ಈಗ ಎಲ್ಲನೂ ಕಳ್ಕೊಬಿಟ್ಟಿದೀವಿ. ಇನ್ನಿಲ್ಲಿ ಇದ್ದೇನು ಮಾಡೋಣ? ಊರಿಗೆ ಹೋಗ್ಬಿಟ್ಟು ದುಡ್ಡು ಎತ್ಕೊಂಬಿಟ್ಟು ಬರೋಣ ಬಾ. ಆ ಕಳ್ಳನ ಮಗ ದುಡ್ಡೆಲ್ಲ ಕಿತ್ಕೊಂಬಿಟ್ಟು ಬಟ್ಟೆನಂದ್ರೆ ಕಿತ್ಕೊಂಬಿಟ್ಟ. ಇದೆಲ್ಲನೂ ಬೇಕಾ ನಮಗೆ ಹೇಳು? ಥು, ಯಾಕೋ ಇಲ್ಲಿ ಬಂದಿದ್ಗಳಿಗೆ ನೀನು ಸರಿಯಿಲ್ಲ ನಮ್ಗಂತೂ. ನಡಿಯಮ್ಮಿ ಅಥವಾ ಅಂಟ್ಬಿಡೋಣ ಸುಮ್ಮನೆ. ಯಾಕೆ ಇಲ್ಲಿ ಕುಂತ್ಕೊಂತಾನೆ ನೀನು ಏನು ಮಾಡಣಿ? ನಡಿ ನೆಟ್ಟಿಗೆ ಹೋಗೋನಿ ಸುಮ್ಕಿನ್ ನೀ. ಆಮೇಕಿಂದ ಬಂದು ಹುಡ್ಕೊಂಡು ನಡಿ, ಈಗ ಆಗಕ್ಕಿಲ್ಲ. ಅಲ್ಲ ಕಣಮ್ಮ, ನನ್ನ ಗಂಡ ಯಾರ್ಯಾರು ಫೋನ್ ಮಾಡಿದ್ರೆ ಎತ್ತಾನೆ, ನಾನು ಫೋನ್ ಮಾಡಿದ್ರೆ ಎತ್ತಕ್ಕಿಲ್ಲ. ಬಿಸಿ 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 ಅಂತ ಹೇಳ್ತಾನಲ್ಲಮ್ಮ. ಏನು ಮಾಡೋದು ಅಂತ ಹೇಳೋದು ನನಗಂತೂ ಅರ್ಥ ಆಯ್ತಿಲ್ಲ ಕಣಮ್ಮ. ಅತ್ತೆ ನನ್ನ ಗಂಡ ಈ ಬೆಂಗಳೂರಾಗದು ಎಲ್ಲೋರು ಏನು ಕತೆಯೋ ಒಂದೂ ಗೊತ್ತಾಯ್ತಿಲ್ಲ ನನಗಂತೂ. ಇಲ್ಲ ದೇಶ ಬಿಟ್ಟಿನಾರ ಹೊಂಟೋಗ್ಬಿಟ್ರೆ ಏನಮ್ಮ ಮಾಡೋದು? ಹೋಗ್ಲಿ, ಜಮೀನಾರ ಮಾರ್ಕೊಂಡು ತಿನ್ನೋಣ ಅಂದರೆ ಎಲ್ಲ ನನ್ನ ಗಂಡ ಹೆಸ್ರು ಮಡಿಕೊಂಡವನಿ. ಮಾರ್ಕೊಂಡು ತಿನ್ನೋಕ್ಕೂ ಆಗ್ದಿದ್ದಂಗೆ ಮಾಡವನಿ ಬೊಡ್ಡಿ. ಈಗ ನಾವು ಏನು ಮಾಡೋಣ ಹೇಳಮ್ಮ? ಲೇ, ಅಲ್ಲೋಡಿ ಅಲ್ಲೋಡಿ, ನಿಮ್ಮ ಅತ್ತೆ ಅಲ್ವೇನೆ? ನಿಮ್ಮ ಅತ್ತೆ ಥರ ಕಾಣ್ತಾವಳಲ್ವೇನೆ? ಓ ಕಣಮ್ಮ, ಹತ್ತನೇ ಕಣಮ್ಮ, ಹತ್ತನೇನೆ. ಅಯ್ಯೋ ಅಯ್ಯೋ ಅಯ್ಯೋ, ನಡಿಯೇ ಸರ್ಸರ್ನ, ನಡಿಯೇ ಹಿಡಿಯನ. ಅಯ್ಯೋ ದೇವ್ರೆ, ಏನೇ ಈ ಪಾರ್ಟಿ ಎಲ್ಲರೂ ಮೇಕಪ್ ಮಾಡ್ಕೊಂಡು ಈ ಸ್ಟೈಲಾಗಿ ಹೋಯ್ತಾವಳಲ್ಲ ನಿಮ್ಮ ಅತ್ತೆ. ಬಸ್ ಸ್ಟ್ಯಾಂಡಿಗೆ ಏನಕ್ಕೆ ಬಂದಿದ್ಲೋನೇ ಏನು ಕಾಣೆ ನಾ ಕಾಣೆ. ಅಲ್ಲ ಅಲ್ಲ, ಓಡು ಓಡು ಅತ್ತೆ ಅತ್ತೆ ಅಂತ ನನ್ನ ಕಾಲ ಹಾಕಿಲ್ಲ ಸರ್ನ, ಓಡು. ಅತ್ತೆ 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 ಅತ್ತೆ. ಅಯ್ಯೋ ಅಮ್ಮ, ಅತ್ತೆ ಯಾವುದೋ ಕಾರ್ ಹತ್ಕೊಂಡು ಹೊಂಟೋಯ್ತು ಕಣಮ್ಮ. ಅಮ್ಮ ಬಾ, ಅಲ್ಲೊಂದು ಆಟೋ ಐತಲ್ಲ, ಆಟೋ ಹತ್ಕೊಂಡು ನಾವು ಫಾಲೋ ಮಾಡೋಣ. ಅಮ್ಮ ಏನೋ ಎಷ್ಟೊಂದೆಲ್ಲ ಸಾವುಕಾರ ಹೋಗ್ಬಿಟ್ಟವ್ರೆ ಅಂತ ಅನಿಸ್ತದೆ ಕಣಮ್ಮ. ನನಗೆ ಯಾಕೋ ಡೌಟ್ ಹೊಡಿತೈತೆ. ಅತ್ತೆ ಹತ್ರ ಎಲ್ಲನೂ ದುಡ್ಡು ಪಡ್ಡೆ ಎಲ್ಲ ಬಂದ್ಬಿಟ್ಟೈತೆ ಅಂತ ಬೇಕಂತಾನೆ ನಮ್ಮನ್ನ ಎಲ್ಲ ದೂರ ಮಾಡಕ್ಕೆ ಹಿಂಗೆಲ್ಲ ಮಾಡ್ತಾವ್ರೋ ಏನೋ, ಯಾರಿಗೆ ಗೊತ್ತು. ಅಮ್ಮ ಬಾ, ನಾವು ಆಟೋ ಗಿಟ ಮಾಡ್ಕೊಂಡು ಆ ನಂಬರ್ ಬರ್ಕೊಂಡಿದ್ದೀನಿ ಗಾಡಿದು, ಆ ನಂಬರ್ನೇ ಫಾಲೋ ಮಾಡಕ್ಕೆ ಹೇಳೋಣ. ಬಾಮ ಸರ್ನ, ಕಡೆ ಆಟೋ ಬಾ ಸರ್ನ, ಹೋಗೋಣ. ಮಗಳೇ ಬೇಡ, ನಾವು ಇವ್ರನ್ನ ಫಾಲೋ ಮಾಡ್ಬೇಕಷ್ಟೇನೆ. ಇವ್ರ ಮನೆಯಲ್ಲ ಐತೆ, ಇವಳು ಏನು ಮಾಡ್ತಾವಳೆ ಅಂತ ಕಂಡ್ಕೋಬೇಕು. ಫೋನ್ ಮಾಡಿದ್ರು ಎತ್ತುತ್ತಾ ಇಲ್ಲ, ಏನೂ ಇಲ್ಲ. ಇಲ್ಲಿ ಬಂದು ಏನೇನೇನೋ ವ್ಯವಹಾರ ಮಾಡ್ತಾವಳೆ ಅಂತಂದರೆ ಏನೋ ಮಾಡವಳೆ ಅಂತಲೇ ಅರ್ಥ. ನಿಮ್ಮ ಅತ್ತೆಗೆ 50 ಸೀತ ಫೋನ್ ಮಾಡಿದ್ವಿ ನಾವು, ನೋಡ್ದಾ ಆರಾಮಾಗವಳೆ. ಆದ್ರೂ ಫೋನ್ ಕಟ್ ಮಾಡ್ತಾವಳೆ ಅಂತಂದರೆ ಏನೋ ಮಾಡ್ತಾವ್ರೆ ಮಗಳೇ. ನನಗೂ ನಿನಗೂ ಯಾಮಾರ್ಸೋಕ್ಕೆ ಒಳ್ಳೆ ಕೆಲಸನೇ ನೀ ಮಾಡ್ತಾವ್ರೆ ಏನೋ ಮಗಳೇ. ನಾವು ಗೊತ್ತಲ್ಲ, ನಾವು ಮಾತ್ರ ಯಾಮಾರಬಾರ್ದು. ಈಗಲೇ ಹೇಳಿದ್ದೀನಿ, ಅವಳು ಚಾಪೆ ಕೆಳಗಡೆ ನುಗ್ಗಿದ್ರೆ ನಾವು ರಂಗೋಲಿ ಕೆಳಗಡೆ ನುಗ್ಗಬೇಕು. ನಿಮ್ಮ ಅತ್ತೆ ನಿನ್ನ ಗಂಡ ಇಬ್ಬರು ಸೇರ್ಕೊಂಡು ನಮಗೆ ಏನೋ ಮಕ್ಮಲ್ ಟೋಪಿ ಹಾಕ್ತಾವ್ರೆ. ನನಗೆ ಹಂಗೆ ಅನ್ನಿಸ್ತೈತೆ ನೋಡು. ಇವನು ಯಾವನ್ನೋ ಮೀಟ್ ಮಾಡೋಕೆ ಇಲ್ಗನ ಬಂದವಳೆ, ಎಲ್ಲೆಲ್ಗೋನೂ ಕಾರ್ ಹತ್ಕೊಂಡು ಬೇರೆ ಬಂದವಳೆ. ಆದರೆ ಊರಿಗೆ ಮಾತ್ರ ಒಂದು ಕಿತನೂ ಬರಲಿಲ್ಲ. ನೀನೇ ಯೋಚನೆ ಮಾಡು ಏನು ಅಂತ ಹೇಳ್ಬಿಟ್ಟು. ನೋಡೋಣ ಇರು, ಹಳತ್ರಕ್ಕೆ ಹೋದಷ್ಟು ಓಡೋಯ್ತಾಳೆ. ನೀನು ಸುಮ್ಮನೆ ದೂರದಿಂದ ನಿಂತ್ಕೊಂಡು ನೋಡ್ತಾ ಇರೋಣ ಏನೇನು ಮಾಡ್ತಾ ಇರ್ತಾಳೆ ಅಂತ. ದೂರದಿಂದ ನೋಡಿ ಏನಮ್ಮ ಪ್ರಯೋಜನ? ಅತ್ತೆನೋ ಹಿಡ್ಕೊಂಡು ಅತ್ತೆತ್ನ ಕೇಳೋಣ, ಯಾಕೆ ಫೋನ್ ಎತ್ತಿರಲಿಲ್ಲ ನನ್ನ ಗಂಡ ಎಲ್ಲವನೇ ಏನು ಎತ್ತ ಅಂತೆಲ್ಲ ವಿಚಾರಿಸೋಣ. ಎಲ್ಲ ವಿಚಾರಿಸಿದ್ರೆ ತಾನೇ ಗೊತ್ತಾಗೋದು. ಏನು ವಿಚಾರನೇ ನೀ ಮಾಡಲಿಲ್ಲ ಅಂತ ಹೇಳಿದ್ರೆ ಹೆಂಗೆ ಗೊತ್ತಾಯ್ತದೆ ಹೇಳು ನಮಗೆ? ಅಮ್ಮ ಈಗ ಹೋಗಿ ನಾನು ಕೇಳಲ್ಲ, ಅತ್ತೆ ಏನತ್ತೆ ನನ್ನ ಫೋನ್ ಯಾಕತ್ತೆ ಎತ್ತಿರಲಿಲ್ಲ, ನನ್ನ ಗಂಡ ಎಲ್ಲವನತ್ತೆ ಬರ್ರಿ ಅತ್ತೆ ಮನೆಗೆ ಹೋಗೋಣ ಅಂತ ಕೇಳಲ್ಲ. ನೀ ತಡ್ಪಡೈತದೆ. ನೀನು ಹಂಗೆ ಕೇಳ್ಬಿಟ್ರೆ ಏನಾರ ಒಂದು ಸುಳ್ಳು ಹೇಳ್ಬಿಟ್ಟು ಯಾಮರಿಸ್ಬಿಡ್ತಾಳೆ. ಅವಳು ಕತ್ತಾಗಿರೋ ಚೈನ್ ನೋಡ್ದ, ಎಷ್ಟು ದಪ್ಪದಾಗಿರೋ ಸರ ಹಾಕ್ಕೊಂಡವಳೆ, ಏನು ಮಿಣ ಸೀರೆ ಉಟ್ಕೊಂಡವಳೆ. ಹಳ್ಳಿನಾಗಿದ್ದಾಗ ಹೆಂಗಿದ್ಲು, ಇವಾಗ ಹೆಂಗವಳೆ ಅಂತ ಹೇಳ್ಬಿಟ್ಟು ಒಂದು ಕಿತ ನೋಡು. ಈಗ ನಮ್ಗೆ ಯಾಮರ್ಸಕ್ಕೆ ಅಂತ ಹೇಳ್ಬಿಟ್ಟು ಏನೋ ಒಂದು ಸುಳ್ಳು ಹೇಳ್ಬಿಡ್ತಾಳೆ. ಅದ್ರ ಬದಲು ನಾವೇ ಫಾಲೋ ಮಾಡ್ಕೊಂಡು ಹೋದ್ರೆ ನಿಮ್ಮ ಅತ್ತೆ ಏನು ಮಾಡ್ತಾವಳೆ ಏನು ಬಿಡ್ತಾವಳೆ ಅಂತ ಗೊತ್ತಾಯ್ತದೆ ನೋಡು. ಹಿಂದೆ ನೀನು ನಡ್ಕೊಂಡು ಬಾ, ಒಂದೇ ಕಿತ ಅವ್ರ ಮನೆ ಎಲ್ಲೈತೆ ಅಂತ ನೋಡ್ಕೊಂಡು ಆಮೇಕಿಂದ ಒಂದೇ ಕಿತ ಜಂಪಾಗಿ ಹೋಗ್ಬಿಟ್ಟು ಹಿಡ್ಕೊಳ್ಳೋಣ ಇಬ್ರು. ಈಗ ಸುಮ್ಮನೆ ದೂರದಿಂದ ನೋಡು. ಮೇಡಮ್, ನೀವು ಹೇಳಿದ ಥರದ್ದು ಎಲ್ಲ ಬ್ಲೌಸಸ್ ಎಲ್ಲ ರೆಡಿ ಆಗೋಗ್ಬಿಟ್ಟಿದೆ ಮೇಡಮ್, ಎಲ್ಲನೂ ಆಗಿದೆ. ನೀವು ಯಾಕೆ ಇಲ್ಲಿಗೆ ಬರಕ್ಕೆ ಹೋದ್ರಿ? ಒಂದು ಮಾತು ಹೇಳಿದಿದ್ರೆ ನಾವೇನೇ ಬಂದ್ಬಿಟ್ಟು ನಿಮ್ಮ ಮನೆ ಹತ್ರನೇ ಕೊಟ್ಟು ಹೋಗ್ತಿದ್ವಿ ತಾನೇ. ನೀವು ಇಲ್ಲಿ ತನಕ ಬರೋಂಥ ಅವಶ್ಯಕತೆನೇ ಇರಲಿಲ್ಲ. ಅಯ್ಯೋ ಪರವಾಗಿಲ್ಲ. ಇನ್ನೇನು ಇನ್ನೊಂದು ವೀಕ್ ಒಳಗಡೆನೆ ಆಗಬೇಕು. ಆಲ್ರೆಡಿ ಪೋಸ್ಟ್ಪೋನ್ ಮಾಡಿಬಿಟ್ವಿ ನಾವು ಮದುವೆನ. ಮೊದಲೇ ಮಾಡಬೇಕಿತ್ತು. ಈಗ ತುಂಬ ಗ್ರ್ಯಾಂಡಾಗಿ ಮಾಡಬೇಕು ಅಂತ ನಮ್ಮ ಬೀಗರು ಫಿಕ್ಸ್ ಮಾಡ್ಕೊಬಿಟ್ಟಿದ್ದಾರೆ. ಅದಕ್ಕೆ ನನ್ನ ಸೊಸೆ ಅತ್ತೆ ನೀವೇ ಹೋಗ್ಬಿಟ್ಟು ತೊಗೊಂಡು ಬನ್ನಿ ಅಂತ ಹೇಳಿದ್ರು. ನಾನು ಏನು ಮಾಡೋಣ, ನನಗೂ ಬಸ್ಸುಗಳೇನೋ ಗೊತ್ತಿಲ್ಲ. ಆದರೂ ಮೆಜೆಸ್ಟಿಕ್ ತನಕ ಬಸ್ಸಲ್ಲಿ ಬಂದಿಲ್ಲ, ಬರೋಷ್ಟೊತ್ತಿಗೆ ಸಾಕಾಗೋಯ್ತು. ಕಾರ್ನನ್ನು ನಳಿಯ ಕಳಿಸ್ತೀನಿ ಅಂತ ಅಂದ. ಆಮೇಲೆ ಅರ್ಧ ದಾರಿಗೆ ಬಂದಮೇಲೆ ಕಳಿಸ್ದ. ಏನು ಮಾಡ್ತೀರಾ, ನಮಗೂ ರಿಸ್ಕ್ ಇರುತ್ತಲ್ವಾ. ಆದರೂ ಪರವಾಗಿಲ್ಲ, ನಾನೇ ನೋಡ್ಬಿಟ್ಟು ತೊಗೊಂಡೋಗ್ಬೇಕು ಅಂತ ಹೇಳ್ಬಿಟ್ಟು ಬಂದೆ. ನಮ್ಮವೆಲ್ಲ ರೆಡಿ ಆಗಿದ್ರೆ ಎಲ್ಲ ಪ್ಯಾಕ್ ಮಾಡಿಬಿಟ್ಟು ಅರ್ಜೆಂಟಾಗಿ ಕೊಟ್ಬಿಡಿ, ತೊಗೊಂಡು ಹಾಗೇ ಹೋಗ್ತೀನಿ. ಹಾಗೆಯೇ ಇನ್ನೂ ಸ್ವಲ್ಪ ನನ್ನವೆಲ್ಲ ಬ್ಲೌಸಸ್ ಇದ್ದಾವೆ, ಕಳಿಸ್ತೀನಿ. ಎಲ್ಲ ನನಗೆ ರೆಡಿ ಮಾಡಿಕೊಡಿ. ಏನು ಮಾತಾಡ್ತಿರ್ಬೋದಮ್ಮ ಇಬ್ಬರು? ನಮ್ಮ ಅತ್ತೆ ಏನಾದರೂ ಬಿಸ್ನೆಸ್ ಏನಾದರೂ ಮಾಡ್ತಾವಳಾ? ಇರ್ಬೋದು. ದೊಡ್ಡವ್ರ ತಗೆಲ್ಲ ಮಾತಾಡ್ತಾವಳೆ ಅಂದರೆ ಇರ್ಬೋದು. ಮಗಳೇ, ಅವರಿಬ್ರು ಎಷ್ಟು ಕುಡಿ ಕುದ್ರೂ ನಿನಗೂ ನಿನ್ನ ಮಕ್ಳಿಗೆ ಅಲ್ವೇನೇ ಆಗೋದು. ನೀನು ಯಾಕೆ ತಲೆ ಕೆಡ್ಸ್ಕತ್ತೀಯ? ಸುಮ್ಕಿರು. ಅದು ಸರಿನೇ, ಏನೋ ಮಾತಾಡ್ತಾವಳೆ. ಅಲ್ಲಮ್ಮ, ಇಷ್ಟೊಂದು ಸಣ್ಣಕಿರೋ ಬಟ್ಟೆ ಒಡವೆ ಎಲ್ಲ ಬಂದೈತೆ. ಒಂದು ಮಾತು ನನಗೆ ಹೇಳಿಲ್ವಲ್ಲಮ್ಮ, ಫೋನ್ ಮಾಡಿದ್ರು ಎತ್ತಕ್ಕಿಲ್ವಲ್ಲಮ್ಮ. ಅದೇ ನನಗೂ ಡೌಟ್ ಬರ್ತಿರೋದು. ಸುಮ್ಕಿರು, ನೋಡೋಣ. ನೋಡಿ, ಅವಳು ಹಿಂದೆನೇ ನೀವು ಹೋಗೋಣ ನೋಡಿ. ಬಾಬಾ ಸಣ್ಣ ಬಾ. ಯಾರೇ ಇವಳು? ಇವಳನ್ನ ಯಾಕೆ ಮೀಟ್ ಮಾಡ್ತಾವಳೆ? ಯಾರು ನಮ್ಮ ಕೆಲ್ಸಕ್ಕೇನೋ ಇಕ್ಕೊಂಡವಳು ಏನೋ ಇವಳನ್ನ. ನಮ್ಮ ಅತ್ತೆ ಏನೇನೋ ಮಾಡ್ತಾವಳೆ. ಅಲ್ಲ, ಬ್ಯಾಗೆಲ್ಲ ಕಾರಾಗೆ ಮಾಡೋಕೆ ಬಂದ್ಲಾ? ಅತ್ತೆ ಏನತ್ತೆ ನೀವು? ನಾನು ಹೇಳ್ದೆ ತಾನೇ ಕಾರಲ್ಲಿ ಹೋಗಿ ಅಂತೇಳಿ. ಸುಮ್ಮನೆ ಬಸ್ಸಲ್ಲಿ ಆಟೋಲಿ ಕ್ಯಾಬಲ್ಲಿ ಸುತ್ತಾಡ್ತಾ ಇದ್ದೀರಾ.
ಸರಿ ಸರಿ ಬನ್ನಿ ಬೇಗ ಮನೆಗೆ ಹೋಗೋಣ. ಅಪ್ಪ ಈ ಬಿಸಿಲಲ್ಲಿ ಓಡಾಡಿ ಓಡಾಡಿ ನಿಮ್ಗಂತೂ ಸಾಕಾಗಿಲ್ದಿರೋದು ಹೆಚ್ಚು. ನೋಡಿ ಬನ್ನಿ ನೋಡಿ ಎಷ್ಟು ಸುಸ್ತಾಗಿದ್ದೀರಾ ನೀವಂತೂ. ಅಯ್ಯೋ ಇದೆಲ್ಲ ಏನಮ್ಮ ಒಂದಿದ. ನೋಡಮ್ಮ ನನ್ನ ಮಗ ನೀನು ಚೆನ್ನಾಗಿರ್ಬೇಕಷ್ಟೇನೆ. ಇಷ್ಟಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ನೋಡು ನಿನ್ಗೋಸ್ಕರ ನನ್ನ ಮುದ್ದಿನ ಸೊಸೆಗೋಸ್ಕರ ಏನು ಬೇಕಾದರೂ ನಾನು ಮಾಡ್ತೀನಿ. ಸರಿ ಬಾ ಹೋಗೋಣ. ಅವರಿಬ್ರು ಏನು ಮಾತಾಡ್ಕೊತಾವ್ರಮ್ಮ? ಏನು ಕ್ಯಾಮ್ ಇರ್ತದಲ್ಲ ಬಿಸಿನೆಸ್ಸು ಅದು ಇದು ಅಂತ ಹೇಳ್ಬಿಟ್ಟು ಏನೋ ಮಾತಾಡ್ಕೊತಾ ಇರ್ತಾರೆ ಅಂತ ಅನ್ನಿಸ್ತದೆ. ನಿಮ್ಮ ಅತ್ತೆ ಮನೆಗೆ ಯಾವಾಗ ಹೋಯ್ತಾಳೆ, ನಾವು ಯಾವಾಗ ಹೋಗೋದನ್ನ ಇದು ಮಾಡ್ತೀವಿ. ದುಡ್ಡೇ ನಮ್ಮ ಹತ್ರ ಗೊತ್ತಿಲ್ಲ. ಇರೋ ದುಡ್ಡೆಲ್ಲ ಅಂದ್ರೆ ಕಳ್ಳಂಗೆ ಕೊಟ್ವಿ, ಈಗೆಲ್ಲನೂ ಆಟೋ ಕೊಟ್ವಿ. ಇವಾಗ ಮತ್ತೆ ಇವ್ರ ಹಿಂದೆ ಹೋಗ್ಬೇಕು ಅಂದರೆ ನಮ್ಮ ಕಾಸಿಲ್ಲ, ಓಡೋಗ್ಬೇಕಷ್ಟೇ ಇವ್ರ ಹಿಂದೆ. ಏನೇ ಮಾಡೋದು? ಕಿವಿನಾಗಿರೋ ವಾಲೆ ಹೋದ್ರೂ ಪರವಾಗಿಲ್ಲ ಕಣಮ್ಮ. ಇವ್ರು ಎಲ್ಲವ್ರೆ ಏನು ಮಾಡ್ತಾವ್ರೆ, ಯಮ್ಮಂದು ಏನು ಕೆಲಸ, ಮನೆ ಯಾವುದು, ಯಾಕೆ ಏನು ಎತ್ತ ಪೋನಿ ಯಾಕೆ ಗೊತ್ತಿಲ್ಲ. ಇಲ್ಲಿ ಏನು ಬಿಸ್ನೆಸ್ ಮಾಡ್ತಾರೆ ಅಂತ ಎಲ್ಲ ಗೊತ್ತಾಗಬೇಕು ಕಣಮ್ಮ ನಮಗೆ. ನಮಗೆ ಗೊತ್ತಿಲ್ದಂಗೆ ಏನೇನೋ ಮಾಡ್ತಾವ್ರೆ. ಈಗೇನಾರು ತಪ್ಪಿಸ್ಕೊಂಡು ಅಂದರೆ ಮತ್ತೆ ಸಿಗಕ್ಕಿಲ್ಲ ನೋಡು. ಬನ್ನಿ ಹೋಗೋಣ ಬನ್ನಿ. ಮಗಳೇ ನಡ್ಕೊಂಡೇ ಹೋಯ್ತಾ ಇದ್ದಂಗೆ ಅವ್ರೆ. ನಾವು ನಡ್ಕೊಂಡೇ ಹೋಗ್ಬಿಟ್ಟೆ ಕಂಡಿಡಿಬೋದು ಅಂತ ಅನ್ನಿಸ್ತದೆ. ಬಾಮ ಹೋಗಂತ ಸರ್ನ. ಅಲ್ಲಿರೋನು ನಿನ್ನ ಗಂಡನ ಥರ ಕಾಣಿಸ್ತಾ ಇಲ್ವೇನೆ? ಕಾಣಿಸ್ತಿರೋದೇನು ನನ್ನ ಗಂಡನೇ ಅಂತ ಅನ್ನಿಸ್ತದಪ್ಪ. ಹ್ಞೂ ಕಣಮ್ಮ. ಏನವ 3 ಜನನು ಇಷ್ಟು ಜೋರ ನಕ್ಕೊಂಡು ಮಾತಾಡ್ತಾವ್ರೆ. ಅದೇ ನನಗೂ ಗೊತ್ತಾಯ್ತಿಲ್ಲ. ನಡಿ ನಡಿ ಸೈಲೆಂಟಾಗಿ ಹೋಗ್ಬೇಕು ನಾವು. ಅತ್ತೆ ಈ ಬಿಸಿಲಲ್ಲಂತೂ ಖಂಡಿತ ಓಡಾಡೋಕ್ಕಾಗಲ್ಲ ನಮಗಂತೂ. ತುಂಬ ಅಂದರೆ ತುಂಬಾ ಬಿಸಿಲಲ್ವಾ. ಸೊ ಓಡಾಡಿ 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 ಸಾಕಾಗೋಗ್ಬಿಡುತ್ತೆ. ಅದಕ್ಕೆ ನಾನು ಹೇಳಿದ್ದು ಆನ್ಲೈನ್ ಶಾಪಿಂಗ್ ಮಾಡೋದೇ ಎಷ್ಟೋ ವಾಸಿ ಅಂತ. ನೀವೇ ಕೇಳಲಿಲ್ಲ. ಅಯ್ಯೋ ಸೊಸೆ ನಿನಗೋಸ್ಕರ ನಾನು ಮಾಡೋದಲ್ವಾ ಅಂತ ಮಾಡ್ತೀರಾ. ನೀವು ನನಗೋಸ್ಕರನೇ ಮಾಡಿ, ಹಾಗಂತ ಇಷ್ಟೊಂದು ರಿಸ್ಕ್ ತಗೋಬೇಡಿ ನೀವು, ಓಕೆನಾ? ಬೇಕಾದರೆ ಕೆಲಸದವ್ರಿದ್ದಾರೆ ನೋಡೋಣ. ಮಗಳೇ ಇದೇ ಮನೆ ಅನ್ನಿಸ್ತದೆ. ಮನೆ ಒಳಗಡೆ ಕೊಯ್ತಾವ್ರೆ ನೋಡು. ಪಕ್ಕ ಇದೆ ನಿನ್ನ ಮನೆ. ಇದು ದೊಡ್ಡ ಮನೆ ಇದ್ದಂಗೆ ಐತಲ್ಲ. ಇದ್ರಾಗ ಏನಾರ ಬಾಡಿಗೆ ಗಿಡಿಗೆ ಗೌರ ಅಂತ ಯಾ ನಾಯಿ ನನ್ನ ಮಗಂಗೆ ಗೊತ್ತು. ನೋಡೋಣ ಬಾ. ಫಸ್ಟ್ ಅವ್ರು ಹೋಗ್ಲಿ ಒಳಗಡಿಕೆ, ಆಮೇಲೆ ನಾವು ಅಲ್ಲೇ ನಿಂತ್ಕೊಂಡು ನೋಡೋಣ. ಎಲ್ಲೋಯ್ತಾರೆ, ಏನು ಮಾಡ್ತಾರೆ, ಒಳಗೆ ಹೋಯ್ತಾರೆ, ಈಚೆ ಕಡೆಗೆ ಬರ್ತಾರೆ ಎಲ್ಲ ಗೊತ್ತಾಗಬೇಕಲ್ವಾ. ಮನೆ ಕಂಡಿಡಿಯೋಕ್ಕೆ ಸಾಕಾಗೋಯ್ತು. ಅವಳು ಹೇಳ್ದಂಗೆ ಯಶವಂತಪುರದಾಗೆ ಐತೆ ಮನೆ. ಆದರೆ ನಮಗೆ ಸಿಗಲಿಲ್ಲ ಅಷ್ಟೇ. ಈ ರೋಡಿಗೆ ನಾವು ಬಂದೇ ಇರಲಿಲ್ವಲ್ಲಮ್ಮ. ನೋಡೋಣ ಇರು. ಮನೆ ಒಳಗಡೆಗೆ ಹೋಗ್ಲಿ, ಅದೇ ಮನೆ ಅಂತ ಗೊತ್ತಾಯ್ತದೆ. ನಮ್ಮನೆ ಎಲ್ಲ ನೆನ್ನೆಯಿಂದ ನಾಯಿ ಕಲಿಸ್ದಂಗೆ ಕಲ್ಸೋರಲ್ಲ ಬೆಂಗಳೂರೆಲ್ಲ ನನ್ವೆ. ಈಗ ಸಿಗ್ಲಿ ಮಾಡ್ತೀನಿ. ಅಯ್ಯೋಯ್ಯೋ ಏನೇ ಇಷ್ಟು ದೊಡ್ಡದಾಗೈತೆ ಮನೆ. ಬಾಡಿಗೆ ಮನೆ ಅಲ್ಲ ಅನ್ನಿಸ್ತದೆ. ಇಷ್ಟು ದೊಡ್ಡ ಮನೆಗೆ ಬಾಡಿಗೆ ಕೊಡಬೇಕು ಅಂದರೆ ಎಷ್ಟಾಗಕ್ಕಿಲ್ಲ ಹೇಳು. ನಿನ್ನ ಗಂಡನೂ ನಿಮ್ಮ ಅತ್ತೆ ಕೋಟಿ ಸಂಪಾದನೆ ಮಾಡಿ ಮೂಲಿಗೆ ಇಕ್ಬಿಟ್ಟವ್ರೆ. ಇಷ್ಟು ಬಿರ್ನ ಹೆಂಗಮ್ಮ ಇಷ್ಟು ದೊಡ್ಡ ಮನೆ ಕಟ್ಕೊಂಡು ಇಷ್ಟೊಂದೆಲ್ಲ ಕೋಟಿ ಸಂಪಾದನೆ ಮಾಡೋಕ್ಕಾಯ್ತದೆ? ಮೊದ್ಲಿತ್ತಲ್ಲ ಆ ಕೋಟಿ ಎಲ್ಲ ವಾಪಸ್ ಬಂತೇನೋ ನೋಡಮ್ಮ. ನಮ್ಗೆ ಅದೃಷ್ಟದ ಬಾಕ್ಲು ತೆಗ್ದೈತೆ ಅಂತ ಅನ್ನಿಸ್ತದೆ. ಇವ್ರು ಮೊದಲು ಕೋಟಿ ಅಧಿಸ್ವರು ಇದ್ರಲ್ಲ, ಅವರೇ ಎಲ್ಲ ಏನಾರ ದುಡ್ಡು ಗಿಡ್ಡೇನಾರ ಮೋಸ ಆಗಿತ್ತಲ್ಲ, ಎಲ್ಲ ವಾಪಸ್ ಬಂತೋ ಏನೋ. ನಮ್ಮ ಅತ್ತೆ ನೋಡು ಒಂದು ಮಾತು ಹೇಳಿಲ್ಲ ನಮಗಂತೂ. ಅಂದರೆ ಇಷ್ಟು ದೊಡ್ಡ ಮನೆಗೆ ಕಾರ್ ನೋಡಮ್ಮ, 1 2 3 4 ಕಾರ್ ನಿಂತವಲ್ಲಮ್ಮ ಮನೆ ಮುಂದೆ. ಅಯ್ಯೋ ಬಾಮ ಒಳಗಡಿಗೆ ಹೋಗೋಣ ಬಾಮ. ಅಪ್ಪ ಆ ಸೆಕ್ಯೂರಿಟಿ ಬಿಡ್ತಾನೆ ಅಂತೀಯ ನಮ್ಮನ್ನ ಒಳಗಡಿಕೆ? ಯಾಕೋ ನನಗೇನೋ ಬಿಡೋದು ಡೌಟಿ ಅಂತ ಅನ್ನಿಸ್ತದೆ. ಏನು ಮಾಡೋದು? ನಿಧಾನಕ್ಕೆ ಹೋಗಿ ಏನೋ ಒಂದು ಹೇಳ್ಕೊಂಡು ಹೋಗೋಣ ಬಾ ಒಳಗಡಿಕೆ. ನಿನ್ನ ಗಂಡ ಹಂಗೆ ಅವ್ರನ್ನ ಮಾತಾಡಿಸ್ಬಿಟ್ಟು ಹಂಗೆ ನಂಗೆ ನಡ್ಕೊಂಡು ಹೊಂಟೋಗ್ಬಿಟ್ಟ ನೋಡು. ಇವರು ಏನು ನಡೀತಾಯ್ತಾ ಇಲ್ಲಿ? ನಮ್ಮನ್ನಂತೂ ಮೋಸ ಮಾಡೋಕ್ಕಾಗಿಲ್ಲ. ಅಲ್ಲಿ ನೋಡಿ ಕೈ ಹಿಡ್ಕೊಂಡು ಹೋಯ್ತವ್ರೆ ನಿಮ್ಮ ಅತ್ತೆನೂ. ಹುಡುಗಿ ಕೈ ಹಿಡ್ಕೊಂಡು ಹೋಯ್ತಿರೋದು ನಮ್ಮ ಅತ್ತೆ. ನನ್ನ ಗಂಡ ಅಲ್ವಲ್ಲ, ಸುಮ್ಕಿರಮ್ಮ. ನನ್ನ ಗಂಡ ಆಗಿದ್ರೆ ಟೆನ್ಷನ್ ತಗೋಬೇಕಿತ್ತು. ನನ್ನ ಗಂಡ ಏನು ಕೈ ಹಿಡ್ಕೊಂಡು ಹೋಯ್ತಿಲ್ವಲ್ಲ. ಸರಿ ಬಾ ಒಳಗಡೆ ಹಂಗೆ ನುಗ್ಬಿಡೋಣ ಒಂದೇ ಕಿತ್ತಾನೆ ನೀಯ ಬಾರೆ.